ಆತ್ಮೀಯರೇ, FA ಫೆಸ್ಟಿವಲ್ ಅಡ್ವಾನ್ಸ್ ಹಬ್ಬದ ಮುಂಗಡಕ್ಕಾಗಿ EEDS ಎಂಪ್ಲಾಯ್ ಡೇಟಾ ಸಿಸ್ಟಮ್ ವೆಬ್ಸೈಟ್ನಲ್ಲಿ ಆನ್ಲೈನ್ನಲ್ಲಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಶಿಕ್ಷಕ ಮಿತ್ರ ಆ್ಯಪ್ನಲ್ಲಿಯೂ ಕೂಡ ಶಿಕ್ಷಕರು ಹಬ್ಬದ ಮುಂಗಡಕ್ಕಾಗಿ ಅಪ್ಲೈ ಮಾಡ್ಬೋದು. FAಗೆ ಅಪ್ಲೈ ಮಾಡಲು ನಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು ಸರ್ಚ್ನಲ್ಲಿ EDS ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸಲ್ಲಿ EDS ಲಾಗಿನ್ ವೆಬ್ ಲಿಂಕ್ ಕ್ಲಿಕ್ ಮಾಡಬೇಕು. ಎಂಪ್ಲಾಯ್ ಡೇಟಾ ಸಿಸ್ಟಮ್ ಅಂತ ಸ್ಕ್ರೀನ್ ಬರ್ತದೆ. ಲಾಗಿನ್ ಆ್ಯಸ್ ಅಂತ 3 ಆಪ್ಷನ್ಸ್ ತೋರಿಸ್ತದೆ. ಎಂಪ್ಲಾಯ್, ಆಫೀಸ್, ಸ್ಕೂಲ್ ಅಂತ ಎಂಪ್ಲಾಯ್ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯೂಸರ್ ನೇಮ್ನಲ್ಲಿ ನಮ್ಮ KGID ಪ್ರಥಮ KGID ಸಂಖ್ಯೆಯನ್ನು ಫಿಲ್ ಮಾಡಬೇಕು. ಪಾಸ್ವರ್ಡ್ನಲ್ಲಿ ನಾವು EDS ಪೋರ್ಟಲ್ಗೆ ಸೆಟ್ ಮಾಡಿಕೊಂಡಿರ್ತಕ್ಕಂಥ ಪಾಸ್ವರ್ಡನ್ನು ಫಿಲ್ ಮಾಡಬೇಕು. ಕ್ಯಾಪ್ಚಾನಲ್ಲಿ ಮುಂದೆ ರೆಡ್ ಕಲರ್ನಲ್ಲಿ 5 ಡಿಜಿಟ್ ಕ್ಯಾಪ್ಚಾ ಕೊಟ್ಟಿದ್ದಾರೆ, ಅದನ್ನು ಫಿಲ್ ಮಾಡಿ ಲಾಗಿನ್ಗೆ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಬೇಕು. ಒಂದು ವೇಳೆ ನಾವು ಪಾಸ್ವರ್ಡನ್ನು ಮರೆತಿದ್ರೆ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಮ KGID ನಂಬರ್ಗೆ ಲಿಂಕ್ ಇರತಕ್ಕಂಥ ಮೊಬೈಲ್ ನಂಬರ್ಗೆ OTP ಬರ್ತದೆ. ಬಂದಂಥ 6 ಡಿಜಿಟ್ OTPಯನ್ನು ಎಂಟರ್ ಮಾಡಿ ಪಾಸ್ವರ್ಡನ್ನು ರೀಸೆಟ್ ಮಾಡಿಕೊಂಡು ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬರಬೇಕು. ನಾವೀಗ ಲಾಗಿನ್ ಆಗಿದ್ದೇವೆ. ಹೋಮ್ ಪೇಜ್ನಲ್ಲಿ ಮೇಲ್ಗಡೆ ವೆಲ್ಕಮ್ ಅಂತ ಶಿಕ್ಷಕರ ಹೆಸರು ಮತ್ತು ಸ್ಕೂಲ್ ನೇಮ್ ತೋರಿಸ್ತಿರ್ತದೆ. FA ಫೆಸ್ಟಿವಲ್ ಅಡ್ವಾನ್ಸ್ ಈ ಒಂದು ಆಪ್ಷನ್ಗಾಗಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಫೆಸ್ಟಿವಲ್ ಅಡ್ವಾನ್ಸ್ ಬಟನ್ ಇದೆ. ಕ್ಲಿಕ್ ಮಾಡಿದಾಗ ಫೆಸ್ಟಿವಲ್ ಅಡ್ವಾನ್ಸ್ ವಿಂಡೋ ಬಂತು. ಇದರಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಎಂಪ್ಲಾಯ್ ಡೀಟೇಲ್ಸ್ ಎಲ್ಲ ಫೆಚ್ ಆಗ್ತದೆ. ನೇಮ್, ಡೆಸಿಗ್ನೇಷನ್, KGID ನಂಬರ್, ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್ ನೋಡಬಹುದು. ರಿಲಿಜಿಯನ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಡ್ರಾಪ್ ಡೌನ್ನಿಂದ ನಮ್ಮ ರಿಲಿಜಿಯನ್ ಧರ್ಮ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನೆಕ್ಸ್ಟ್ ಪ್ರೆಸೆಂಟ್ ಪೇ ಬೇಸಿಕ್ ಓನ್ಲಿ. ಇಲ್ಲಿ ನಮ್ಮ ಬೇಸಿಕ್ ತೋರಿಸ್ತಿರ್ತದೆ. ಪ್ರೆಸೆಂಟ್ ಪೇನ ಬೇಸಿಕ್ಕು. ನಮ್ಮ ಪ್ರೆಸೆಂಟ್ ಪೇನ ಬೇಸಿಕ್ಕು ಅಪ್ಡೇಟ್ ಆಗಿರಲಿಲ್ಲವೆಂದರೆ ಹೇಗೆ ಅಪ್ಡೇಟ್ ಮಾಡ್ಕೋಬೇಕಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೆಕ್ಸ್ಟ್ ನಿಮಗೆ ತೋರಿಸ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೆಕ್ಸ್ಟ್ ಅಮೌಂಟ್ ಆಫ್ ಅಡ್ವಾನ್ಸ್ಡ್ ರಿಕ್ವೈರ್ಡ್ನಲ್ಲಿ 75% ಆಫ್ ಬೇಸಿಕ್ ಸ್ಯಾಲ್ರಿ ಅಂತ ಅದಾಗೆ ತೆಗೆದುಕೊಂಡಿದೆ. ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸಲ್ಲಿ 10 ಅಂತ ಆಟೋಮೆಟಿಕ್ ತೆಗೆದುಕೊಂಡಿರುತ್ತದೆ. ನೆಕ್ಸ್ಟ್ ಫೆಸ್ಟಿವಲ್. ಇಲ್ಲಿ ಫೆಸ್ಟಿವಲ್ ಯಾವ ಫೆಸ್ಟಿವಲ್ಗಾಗಿ ನಾವು FA ತೆಗೆದುಕೊಳ್ತಾ ಇದ್ದೀವೋ ಆ ಫೆಸ್ಟಿವಲ್ ನೇಮನ್ನು ಫಿಲ್ ಮಾಡಬೇಕು. ಫೆಸ್ಟಿವಲ್ ಡೇಟ್ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಕ್ಯಾಲೆಂಡರ್ ಓಪನ್ ಆಗ್ತದೆ. ಡೇಟನ್ನು ಫೆಸ್ಟಿವಲ್ ಎಂದಿದೆ ಈ ಹಬ್ಬ ಆ ದಿನಾಂಕವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಯಾವ ಹಬ್ಬದ ಸಲುವಾಗಿ ಹಬ್ಬದ ಮುಂಗಡ ಪಡಿತಾ ಇದ್ದೇವೋ ಆ ಒಂದು ಹಬ್ಬ ಇನ್ನೂ 15 ದಿವಸ ಇರುವ ಮುಂಚೆನೇ FAಗೆ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಎಂಪ್ಲಾಯ್ ಟೈಪಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಪರ್ಮನೆಂಟ್, ಟೆಂಪ್ರರಿ, ಕ್ವಾಸಿ ಪರ್ಮನೆಂಟ್ ಅಂತ ಇದೆ. ನಮಗೆ ಅಪ್ಲೈ ಆಗೋದನ್ನು ಸೆಲೆಕ್ಟ್ ಮಾಡಬೇಕು. ಡಿಡ್ ಯು ಅವೈಲ್ ಸಿಮಿಲರ್ ಅಡ್ವಾನ್ಸ್ ಪ್ರೀವಿಯಸ್ಲಿ? ಈ ಮುಂಚೆ FA ತೆಗೆದುಕೊಂಡಿದ್ದೀರಾ ಅಂತ ಪ್ರಶ್ನೆಗೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ತೆಗೆದುಕೊಂಡಿದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಮಂತ್ ಆ್ಯಂಡ್ ಇಯರ್ ಇಲ್ಲಿ ನಾವು ಯಾವ ಒಂದು ಮಂತ್ನಲ್ಲಿ ತೆಗೆದುಕೊಂಡಿದ್ದೇವೆ ಮಂತ್ ಮತ್ತು ಯಾವ ಇಯರ್ನಲ್ಲಿ FA ತೆಗೆದುಕೊಂಡಿದ್ದೇವೆ ಆ ಒಂದು ಇಯರನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಸ್ಟೇಟಸ್ ಆಫ್ ರೀಪೇಮೆಂಟ್ ಆಫ್ ಅರ್ಲಿಯರ್ ಟೇಕನ್ ಅಡ್ವಾನ್ಸ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಈ ಮೊದಲು ಪಡೆದ FAಯನ್ನು ನಾವು ರೀಪೇಮೆಂಟ್ ಫುಲ್ಲಿ ರೀಪೇಡ್ ಮಾಡಿದ್ದೇವೆ ಅಥವಾ ಪಾರ್ಸಿಲ್ ರೀಪೇಡ್ ಮಾಡಿದ್ದೇವೆ ಅಂತ ಕೇಳ್ತದೆ. ಫುಲ್ಲಿ ರೀಪೇಡ್ ಅಥವಾ ಪಾರ್ಸಿಲ್ ರೀಪೇಡ್ನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಫೋಟೋ ಆಟೋಮೆಟಿಕ್ ತೆಗೆದುಕೊಂಡಿರುತ್ತದೆ. ಸಿಗ್ನೇಚರ್ ನೋಡ್ಬೋದು. ಕೆಳಗಡೆ ಡಿಕ್ಲರೇಷನ್ ಇದೆ. ಒಂದು ಸ್ಕ್ವೇರ್ ಬಾಕ್ಸ್ ಇದೆ. ಕ್ಲಿಕ್ ಮಾಡಿದಾಗ ರೈಟ್ ಮಾರ್ಕ್ ಬರ್ತದೆ ಬ್ಲೂ ಕಲರ್ನಲ್ಲಿ. ನೆಕ್ಸ್ಟ್ ಡೇಟ್ ತೆಗೆದುಕೊಂಡಿರ್ತದೆ ನಮ್ಮ ಅಪ್ಲಿಕೇಶನ್ ಡೇಟನ್ನು. ಇಲ್ಲಿ ಕೆಳಗಡೆ ದ ಅಪ್ಲಿಕೇಶನ್ ಶುಡ್ ಬಿ ಸಬ್ಮಿಟೆಡ್ ಅಟ್ ಲೀಸ್ಟ್ 15 days ಪ್ರಿಯರ್ ಟು ದ ಡೇಟ್ ಆಫ್ ದಿ ಫೆಸ್ಟಿವಲ್. ಇಲ್ಲಿ ಸೇವ್ ಆಸ್ ಡ್ರಾಫ್ಟ್, ಸಬ್ಮಿಟ್ ಅಂತ 2 ಬಟನ್ ಇದೆ. ನಾನು ಸೇವ್ ಆಸ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಏಕೆಂದರೆ ಇಲ್ಲಿರ್ತಕ್ಕಂಥ ಡೀಟೇಲ್ಸಲ್ಲಿ ನಮ್ಮ ಸ್ಯಾಲ್ರಿನ ಬೇಸಿಕ್ ಪೇ ಏನಿದೆ ಅದನ್ನು ಅಪ್ಡೇಟ್ ಮಾಡಬೇಕಾಗಿದೆ. ಸೊ ಸೇವ್ ಆಸ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಯು ವಾಂಟ್ ಟು ಸೇವ್ ಡ್ರಾಫ್ಟ್ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗಿದ್ದು ಮೇಲ್ಗಡೆ ಟಾಪಲ್ಲಿ ಬರ್ತದೆ. ಈಗ ಸ್ಕ್ರಾಲ್ ಮಾಡ್ತಾ ಬಂದಾಗ ನೋಡಬಹುದು
ಲಿಸ್ಟ್ ಆಫ್ ಫೆಸ್ಟಿವಲ್ ಅಡ್ವಾನ್ಸ್ ಅಂತ ಕೆಳಗಡೆ ಒಂದು ಟೇಬಲ್ ಇದೆ. ಕೊನೆಯ ಕಾಲಮ್ನಲ್ಲಿ ಆ್ಯಕ್ಷನ್ನಲ್ಲಿ ವ್ಯೂ ಡಿಲೀಟ್ ಎಡಿಟ್ ಅಂತ ಬಟನ್ಗಳಿವೆ. ಎಡಿಟ್ ಯೆಲ್ಲೋ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಶ್ಯೂರ್ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. FA ಅಪ್ಲಿಕೇಶನ್ ಎಡಿಟ್ ಪೇಜ್ ಓಪನ್ ಆಗ್ತದೆ. ನಮ್ಮ ಪ್ರೆಸೆಂಟ್ ಪೇ ಬೇಸಿಕ್ ಓನ್ಲಿ ಈ ಒಂದು ಬಾಕ್ಸು ಎಡಿಟ್ ಮಾಡಲಿಕ್ಕೆ ಅವೈಲೇಬಲ್ ಇದೆ. ಸೊ ನಾನೇನು ಮಾಡ್ತೇನೆ, ನನ್ನ ಪ್ರೆಸೆಂಟ್ ಬೇಸಿಕ್ ಪೇ ಏನಿದೆ ಅದನ್ನು ಇಲ್ಲಿ ಫಿಲ್ ಮಾಡ್ತೇನೆ. ಡಿಕ್ಲರೇಷನಲ್ಲಿ ಸ್ಕ್ವೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಬ್ಲೂ ಕಲರ್ನಲ್ಲಿ ರೈಟ್ ಮಾರ್ಕ್ ಬರ್ತದೆ. ಈಗ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಶ್ಯೂರ್ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಅಡ್ವಾನ್ಸ್ ಫೆಸ್ಟಿವಲ್ ಲೀವ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಟಾಪಲ್ಲಿ ಬ್ಲೂ ಕಲರ್ನಲ್ಲಿ ಬರ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.